ಆಯೋಜಕರ ವಿರುದ್ಧ ನಟ ದುನಿಯಾ ವಿಜಯ್ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಇಲ್ಲದಿದ್ದಾಗ ಅಂದ್ರೆ ಸಭಿಕರೇ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವಂಥದ್ದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡ್ತಾರೆ. ಹೀಗೆ ಆಯೋಜಕರು ತಾರತಮ್ಯ ಮಾಡ್ತಿದ್ದಾರೆ ಅಂತ ಆಯೋಜಕರ ತಾರತಮ್ಯದ ವಿರುದ್ಧ ದುನಿಯಾ ವಿಜಯ್ ರುಚಿಗೆದ್ದಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ, ಹೀಗಾದ್ರೆ ಇನ್ನು ಮುಂದೆ ನಾವ್ಯಾರು ಬರಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನ್ ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬಾ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಸುಮಾರು ಜನ ಹೆಣ್ಮಕ್ಳು, ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗಿ ಬಂದು ಕಾಯೋರು ಸಡನ್ ಆಗಿ ಇದು ಮಾಡಿದಾಗ ಅದು ತಗೊಂಡ್ರು ವೇಸ್ಟ್ ಅನ್ಸುತ್ತೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ, ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬಾ ಎಂಡಿಗೆ ಮಾಡ್ತೀವಿ, ಅದೊಂದು ಬೇಜಾರಿರುತ್ತೆ ನಮ್ಮ ಮನಸ್ಸಲ್ಲಿ. ಕನ್ನಡ ಅಷ್ಟೊಂದು ಕೆಳದ ಮಟ್ಟಕ್ಕೆ ಇಳಿದಿಲ್ಲ. ಕನ್ನಡದ ತುಂಬಾ ದೊಡ್ಡ ಸ್ಥಾನದಲ್ಲಿದೆ. ಸೊ ಹಂಗಾಗಿ ಕನ್ನಡಕ್ಕೆ ತುಂಬಾ ದೊಡ್ಡ ಗೌರವ ಕೊಡಲಿ ಅಂತ ಹೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನ್ ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬಾ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಆಯೋಜಕರ ವಿರುದ್ಧ ನಟ ದುನಿಯಾ ವಿಜಯ್ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಇಲ್ಲದಿದ್ದಾಗ ಅಂದ್ರೆ ಸಭಿಕರೇ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವಂಥದ್ದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡ್ತಾರೆ. ಹೀಗೆ ಆಯೋಜಕರು ತಾರತಮ್ಯ ಮಾಡ್ತಿದ್ದಾರೆ ಅಂತ ಆಯೋಜಕರ ತಾರತಮ್ಯದ ವಿರುದ್ಧ ದುನಿಯಾ ವಿಜಯ್ ರುಚಿಗೆದ್ದಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ, ಹೀಗಾದ್ರೆ ಇನ್ನು ಮುಂದೆ ನಾವ್ಯಾರು ಬರಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನ್ ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬಾ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಸುಮಾರು ಜನ ಹೆಣ್ಮಕ್ಳು, ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗಿ ಬಂದು ಕಾಯೋರು ಸಡನ್ ಆಗಿ ಇದು ಮಾಡಿದಾಗ ಅದು ತಗೊಂಡ್ರು ವೇಸ್ಟ್ ಅನ್ಸುತ್ತೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ, ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬಾ ಎಂಡಿಗೆ ಮಾಡ್ತೀವಿ, ಅದೊಂದು ಬೇಜಾರಿರುತ್ತೆ ನಮ್ಮ ಮನಸ್ಸಲ್ಲಿ. ಕನ್ನಡ ಅಷ್ಟೊಂದು ಕೆಳದ ಮಟ್ಟಕ್ಕೆ ಇಳಿದಿಲ್ಲ. ಕನ್ನಡದ ತುಂಬಾ ದೊಡ್ಡ ಸ್ಥಾನದಲ್ಲಿದೆ. ಸೊ ಹಂಗಾಗಿ ಕನ್ನಡಕ್ಕೆ ತುಂಬಾ ದೊಡ್ಡ ಗೌರವ ಕೊಡಲಿ ಅಂತ ಹೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನ್ ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬಾ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಆಯೋಜಕರ ವಿರುದ್ಧ ನಟ ದುನಿಯಾ ವಿಜಯ್ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಇಲ್ಲದಿದ್ದಾಗ ಅಂದ್ರೆ ಸಭಿಕರೇ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವಂಥದ್ದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡ್ತಾರೆ. ಹೀಗೆ ಆಯೋಜಕರು ತಾರತಮ್ಯ ಮಾಡ್ತಿದ್ದಾರೆ ಅಂತ ಆಯೋಜಕರ ತಾರತಮ್ಯದ ವಿರುದ್ಧ ದುನಿಯಾ ವಿಜಯ್ ರುಚಿಗೆದ್ದಿದ್ದಾರೆ.
ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ, ಹೀಗಾದ್ರೆ ಇನ್ನು ಮುಂದೆ ನಾವ್ಯಾರು ಬರಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನ್ ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬಾ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಸುಮಾರು ಜನ ಹೆಣ್ಮಕ್ಳು, ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗ್ಬಂದು ಕಾಯೋರು ಸಡನ್ ಆಗಿ ಮಾಡಿದಾಗ ಆ ತಗೊಂಡ್ರು ವೇಸ್ಟ್ ಅನ್ಸುತ್ತೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ, ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬಾ ಎಂಡಿಂಗ್ ಮಾಡ್ತೀರ, ಅದೊಂದು ಬೇಜಾರಿರುತ್ತೆ ನಮ್ಮ ಮನಸ್ಸಲ್ಲಿ. ಕನ್ನಡ ಅಷ್ಟೊಂದು ಕೆಳಗ್ ಮಟ್ಟಕ್ಕೆ ಇಳಿದಿಲ್ಲ, ಕನ್ನಡದ ತುಂಬಾ ದೊಡ್ಡ ಸ್ಥಾನದಲ್ಲಿದೆ. ಸೊ ಹಂಗಾಗಿ ಕನ್ನಡಕ್ಕೆ ತುಂಬಾ ದೊಡ್ಡ ಗೌರವ ಕೊಡ್ಲಿ ಅಂತ ಹೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನ್ ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬಾ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಸೈಮಾ ಆಯೋಜಕರ ವಿರುದ್ಧ ನಟ ದುನಿಯಾ ವಿಜಯ್ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಇಲ್ಲದಿದ್ದಾಗ, ಅಂದ್ರೆ ಸಭಿಕರೇ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವಂಥದ್ದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡ್ತಾರೆ, ಹೀಗೆ ಆಯೋಜಕರು ತಾರತಮ್ಯ ಮಾಡ್ತಿದ್ದಾರೆ ಅಂತ ಆಯೋಜಕರ ತಾರತಮ್ಯದ ವಿರುದ್ಧ ದುನಿಯಾ ವಿಜಯ್ ರುಚಿಗೆದ್ದಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ, ಹೀಗಾದ್ರೆ ಇನ್ನು ಮುಂದೆ ನಾವ್ಯಾರು ಬರಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನ್ ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬಾ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಸುಮಾರು ಜನ ಹೆಣ್ಮಕ್ಳು, ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗ್ಬಂದು ಕಾಯೋರು ಸಡನ್ ಆಗಿ ಮಾಡಿದಾಗ ಆ ತಗೊಂಡ್ರು ವೇಸ್ಟ್ ಅನ್ಸುತ್ತೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ, ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬಾ ಎಂಡಿಂಗ್ ಮಾಡ್ತೀರ, ಅದೊಂದು ಬೇಜಾರಿರುತ್ತೆ ನಮ್ಮ ಮನಸ್ಸಲ್ಲಿ. ಕನ್ನಡ ಅಷ್ಟೊಂದು ಕೆಳಗ್ ಮಟ್ಟಕ್ಕೆ ಇಳಿದಿಲ್ಲ, ಕನ್ನಡದ ತುಂಬಾ ದೊಡ್ಡ ಸ್ಥಾನದಲ್ಲಿದೆ. ಸೊ ಹಂಗಾಗಿ ಕನ್ನಡಕ್ಕೆ ತುಂಬಾ ದೊಡ್ಡ ಗೌರವ ಕೊಡ್ಲಿ ಅಂತ ಹೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನ್ ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬಾ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್.